ಆಂಟಿಬಯೋಟಿಕ್ಸ್ ಬಗ್ಗೆ ನಾವೀಗ ಮಾತಾಡಲೇಬೇಕು ಡಾಕ್ಟ್ರೆ. ಯಾಕಂತ ಹೇಳಿದ್ರೆ ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಂಟಿಬಯೋಟಿಕ್ಸ್ ಕೊಡಬಹುದಾ? ಆಂಟಿಬಯೋಟಿಕ್ಸು ಎಲ್ಲಿ ನೆಸೆಸಿಟಿ ಇದೆ, ಹ್ಮ್. ಇದರಲ್ಲಿ ಇನ್ಫೆಕ್ಷನ್ಸ್ ಎಲ್ಲ 3-4 ಥರ ಇರುತ್ತೆ ಮೇಡಮ್. ಒಂದು ವೈರಸ್, ವೈರಾಣುವಿನಿಂದ ಬರೋ ಕಾಯಿಲೆಗಳು, ಇನ್ನೊಂದು ಬ್ಯಾಕ್ಟೀರಿಯಾದಿಂದ ಬರೋದು, ಇನ್ನೊಂದು ಫಂಗಸ್ಸು, ಅಲರ್ಜೀಸು, ಈ ಥರ ಎಲ್ಲ ಗುಂಪುಗಳಿರುತ್ತೆ. ಈ ವೈರಲ್ ಇನ್ಫೆಕ್ಷನ್ಸ್ಗೆ ಆಂಟಿಬಯೋಟಿಕ್ ಕೊಡಲೇಬಾರ್ದು. ಫಂಗಲ್ ಇನ್ಫೆಕ್ಷನ್ಸ್ಗೂ ಅದಕ್ಕೆಲ್ಲನೂ ಕೊಡಲೇಬಾರ್ದು. ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಅನಿಸಿದರೆ ಡಾಕ್ಟ್ರಿಗೆ ಪ್ರೂವ್ ಆದರೆ ಮಾತ್ರ ಆಂಟಿಬಯೋಟಿಕ್ ಕೊಡಬೇಕು, ಇಲ್ಲಾಂದರೆ ಕೊಡಲೇಬಾರ್ದು. ಆಂಟಿಬಯೋಟಿಕ್ ಮಿಸ್ಯೂಸ್ ಜಾಸ್ತಿ ಆಗ್ತಾ ಇದೆ ನಮ್ಮ ಸಮಾಜದಲ್ಲಿ. ಇವರು ಅಮಾಕ್ಸಿಸಿಲಿನ್ ಕೊಟ್ಟಿದ್ದಾರೆ, ಲಾಸ್ಟ್ ಟೈಮ್ ಮಗುಗೆ ಜ್ವರ ವಾಸಿ ಆಗಿತ್ತು, ಇವಾಗ ಕೊಡಿ ಅಂತನ್ನೋದೆಲ್ಲ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಈಗ ನಮ್ಮಲ್ಲಿ ವೈದ್ಯರು ಅಷ್ಟೇ ಆದಷ್ಟು ಆಂಟಿಬಯೋಟಿಕ್ ಅವಾಯ್ಡ್ ಮಾಡ್ತಾರೆ. ಆದಷ್ಟು ಎಲ್ಲಿ ನೆಸಿಟಿ ಇದೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಅನ್ನುತ್ತೆ, ಎಲ್ಲಿ ಕೊಡಬೇಕು. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದೆ, ಅದು ಒಂದು ದಾಖಲೆ ಆಗುತ್ತೆ ಟೆಸ್ಟ್ ಕೊಡೋದ್ರಿಂದ ಸ್ಯಾಂಪಲ್ಲು. ಅಂಥ ಟೈಮಲ್ಲಿ ಮಾತ್ರ ಆಂಟಿಬಯೋಟಿಕ್ ಕೊಡಬೇಕು, ಇಲ್ಲಾಂತಂದರೆ ಮಗುವಲ್ಲಿ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಇನ್ನೊಂದು ಏನು ಅಂತಂದರೆ ಆಂಟಿಬಯೋಟಿಕ್ ಡಾಕ್ಟ್ರ್ 5 ದಿವಸ ಹೇಳಿರ್ತಾರೆ ಅಂದ್ಕೊಳ್ಳಿ, 2 ಡೋಸ್ 3 ಡೋಸ್ ಕೊಡ್ತಾರೆ, 1 ದಿವಸ 2 ದಿವಸ ಕೊಡ್ತಾರೆ. ಮಗು ವಾಸಿ ಆಗ್ತಾ ಬರುತ್ತೆ, ಯಾತಕ್ಕೆ ಅಂತ ಹೇಳ್ಬಿಟ್ಟು ಅಸಡ್ಡೆ, ಆವಾಗ ಆಂಟಿಬಯೋಟಿಕ್ ಎಲ್ಲ ನಿಲ್ಲಿಸ್ಬಿಡ್ತಾರೆ. ಸೊ ಅಂಥ ಟೈಮಲ್ಲಿ ಇನ್ನೂ ರೆಸಿಸ್ಟೆನ್ಸ್ ತುಂಬ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಟೈಮ್ ಅದೇ ಬ್ಯಾಕ್ಟೀರಿಯಾಯಿಂದ ಕಾಯಿಲೆ ಬಂದ್ರೂ ಈ ಮೆಡಿಸಿನ್ ಆ್ಯಕ್ಟ್ ಮಾಡಲ್ಲ.